ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಕಾಲದಲ್ಲಿ ಸ್ನೇಹಿತರಾಗಿದ್ದ ಇಸ್ರೇಲ್ ಮತ್ತು ಇರಾನ್ ಈಗ ಶತ್ರುಗಳು. ಇಬ್ಬರ ನಡುವಿನ ದ್ವೇಷಕ್ಕೆ ಏನು ಕಾರಣ ಅಂತ ನೋಡೋಣ. ಹಾಗೂ ಎರಡು ದೇಶಗಳು ಯಾವಾಗ ಸ್ನೇಹಿತರಾಗಿದ್ದರು ಹಾಗೂ ಎರಡು ದೇಶಗಳು ಯಾವಾಗ ಶತ್ರು ರಾಷ್ಟ್ರಗಳಾದವು ಅಂತ ಕೂಡ ನೋಡೋಣ. ಹಾಗೂ ಇವಾಗ ಯುದ್ಧ ಯಾವ ಕಾರಣಕ್ಕೆ ನಡೀತಾ ಇದೆ ಅಂತ ಕೂಡ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈ ಎಲ್ಲ ವಿಷಯಗಳು ನಿಮಗೆ ತಿಳಿಯಬೇಕಾದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಹಾಗೂ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಇಸ್ರೇಲ್ ಮತ್ತು ಇರಾನ್ ನಡುವಿನ ಯುದ್ಧವು ಮುಂದುವರೆದಿದ್ದು 8ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಯುದ್ಧ ಜಾಗತಿಕವಾಗಿ ಯಾವ ರೀತಿಯ ಪರಿಣಾಮ ಬೀರಲಿದೆ ಎಂಬ ಚರ್ಚೆ ಶುರುವಾಗಿದೆ. ಕಳೆದ ಶುಕ್ರವಾರದಿಂದ ಎರಡು ದೇಶಗಳ ನಡುವೆ ತೀವ್ರವಾದ ವೈಮಾನಿಕ ದಾಳಿಗಳು ನಡೆಯುತ್ತಿದ್ದು ಸಾಕಷ್ಟು ಸಾವು ನೋವುಗಳು ಸಂಭವಿಸಿದೆ. ಅಲ್ಲದೆ ಅಪಾರ ಆಸ್ತಿ-ಪಾಸ್ತಿ ನಷ್ಟವಾಗಿದೆ. ಇರಾನ್ನ ಪರಮಾಣು ಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿಗಳನ್ನು ನಡೆಸಿದ್ದು ಪರಮಾಣು ವಿಜ್ಞಾನಿಗಳು ಮತ್ತು ದೇಶದ ಮಿಲಿಟರಿಯ ಉನ್ನತ ಜನರಲ್ಗಳು ಹತ್ಯೆಯಾಗಿದ್ದಾರೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಇರಾನ್ ಇಸ್ರೇಲ್ ನಗರಗಳಾದ ಟೆಲ್ ಅವೀವ್, ಜೆರುಸಲೆಮ್ ಮತ್ತು ಹೈಫಾದ ಮೇಲೆ ನೂರಾರು ಕ್ಷಿಪಣಿಗಳನ್ನು ಹಾರಿಸಿದೆ. ಇರಾನ್ ಮೇಲೆ ನಡೆದ ದಾಳಿಯಲ್ಲಿ 200ಕ್ಕೂ ಹೆಚ್ಚು ಜನರು ಸಾವಿಗೀಡಾಗಿದ್ದಾರೆ. ಇಸ್ರೇಲ್ನಲ್ಲಿ 20ಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದಾರೆ ಎಂದು ವರದಿಯಾಗಿದೆ. ಈ ಎರಡೂ ದೇಶಗಳು ಒಂದು ಕಾಲದಲ್ಲಿ ಉತ್ತಮ ಸ್ನೇಹಿತರು ಎಂಬ ವಿಚಾರ ಹಲವರಿಗೆ ತಿಳಿದಿಲ್ಲ. 1948ರಲ್ಲಿ ಇಸ್ರೇಲ್ ಸ್ಥಾಪನೆಯಾದಾಗ ಮುಸ್ಲಿಂ ಬಹುಸಂಖ್ಯಾತ ಪಶ್ಚಿಮ ಏಷ್ಯಾದ ದೇಶಗಳು ಇಸ್ರೇಲ್ ಅನ್ನು ಒಂದು ದೇಶ ಎಂದು ಗುರುತಿಸಲು ನಿರಾಕರಿಸಿದವು. ಆದಾಗ್ಯೂ ಶಿಯಾ ಮುಸ್ಲಿಂ ಬಹುಸಂಖ್ಯಾತ ಇರಾನ್ ಮತ್ತು ಟರ್ಕಿ ಇಸ್ರೇಲ್ ಅನ್ನು ದೇಶವಾಗಿ ಗುರುತಿಸಿದವು. ಇದಕ್ಕೆ ಒಂದು ಕಾರಣ, ಎರಡು ದೇಶಗಳು ಅಮೆರಿಕಾದೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದವು. ಆ ಸಮಯದಲ್ಲಿ ಇರಾನ್ ಅನ್ನು ಶಾ ಮೊಹಮ್ಮದ್ ರೆಜಾ ಪಹಲ್ವಿ ಆಳುತ್ತಿದ್ದರು. ಶೀತಲ ಸಮರದ ಸಮಯದಲ್ಲಿ ಇರಾನ್ ಯುನೈಟೆಡ್ ಸ್ಟೇಟ್ಸ್ನ ಪ್ರಮುಖ ಮಿತ್ರ ರಾಷ್ಟ್ರವಾಗಿತ್ತು. ಮುಂದಿನ 2 ದಶಕಗಳ ಕಾಲ ಮಾಜಿ ಇಸ್ರೇಲ್ ಪ್ರಧಾನಿ ಡೇವಿಡ್ ಬೆನ್ ಗುರಿಯನ್ ತಮ್ಮ ಫರೀದಿ ಸಿದ್ಧಾಂತದ ಮೂಲಕ ಅರಬ್ ಅಲ್ಲದ ದೇಶಗಳೊಂದಿಗೆ ಮೈತ್ರಿ ಮಾಡಿಕೊಳ್ಳಲು ಪ್ರಯತ್ನಿಸಿದರು. ಇಸ್ರೇಲ್ ಇರಾನ್, ಟರ್ಕಿ ಮತ್ತು ಇಥಿಯೋಪಿಯಾಗಳೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿತು. ಒಂದು ಹಂತದಲ್ಲಿ ಇಸ್ರೇಲಿ ಗೂಢಚಾರ ಸಂಸ್ಥೆ ಮೊಸಾದ ಮತ್ತು ಇರಾನಿನ ಸವಕ್ ಶಸ್ತ್ರಾಸ್ತ್ರ ಮಾರಾಟ ಮತ್ತು ಗುಪ್ತಚರ ಹಂಚಿಕೆಯನ್ನು ಹೆಚ್ಚಿಸಲು ಬಯಸಿದ್ದವು. ಅರಬ್ ದೇಶಗಳೊಂದಿಗೆ 6 ದಿನಗಳ ಯುದ್ಧದ ನಂತರ ಇರಾನ್ ಇಸ್ರೇಲ್ಗೆ ತೈಲವನ್ನು ಪೂರೈಸುವುದನ್ನು ಮುಂದುವರಿಸಿತು. ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಇರಾನ್ನಲ್ಲಿ ವ್ಯಾಪಾರ ಮತ್ತು ಮೂಲಸೌಕರ್ಯವನ್ನು ಬೆಂಬಲಿಸಿತು. ಇವಾಗ ಎರಡೂ ದೇಶಗಳು ಶತ್ರುಗಳಾಗಿದ್ದು ಯಾವಾಗ ಅಂತ ನೋಡೋಣ ಬನ್ನಿ. ಎಲ್ಲವೂ ಚೆನ್ನಾಗಿ ನಡೆಯುತ್ತಿರುವಾಗ 1979ರಲ್ಲಿ ಇರಾನ್ನಲ್ಲಿ ಇಸ್ಲಾಮಿಕ್ ಕ್ರಾಂತಿಯ ನಂತರ ಇಸ್ರೇಲ್ನೊಂದಿಗಿನ ಇರಾನ್ನ ಸಂಬಂಧಗಳು ಬದಲಾದವು. ಶಾ ಮೊಹಮ್ಮದ್ ತನ್ನ ಸ್ಥಾನವನ್ನು ಕಳೆದುಕೊಂಡರು. ಆಯತುಲ್ಲಾ ರುಹುಲ್ ಖಮೇನಿ ನೇತೃತ್ವದಲ್ಲಿ ಇರಾನ್ ಇಸ್ಲಾಮಿಕ್ ಗಣರಾಜ್ಯವಾಗಿ ಸ್ಥಾಪಿಸಲ್ಪಟ್ಟಿತು. ಎರಡು ದೇಶಗಳ ಇಸ್ಲಾಮಿಕ್ ಅಂಶಗಳು ಮತ್ತು ಪ್ಯಾಲೆಸ್ತೀನ್ ಪರ ಇರಾನ್ ವಕಾಲತ್ತು ವಹಿಸಿದ್ದು ಇಬ್ಬರ ನಡುವಿನ ಗೆಳೆತನಕ್ಕೆ ಹಗೆತನಕ್ಕೆ ತಿರುಗಿತು. ಇರಾನ್ ಇಸ್ರೇಲಿ ಪಾಸ್ಪೋರ್ಟ್ಗಳನ್ನು ಸ್ವೀಕರಿಸಲು ನಿರಾಕರಿಸಿತು. ಇರಾನ್ ಇಸ್ರೇಲ್ ಅನ್ನು ಇಸ್ಲಾಂನ ಶತ್ರು ಮತ್ತು ಪುಟ್ಟ ದೆವ್ವ ಎಂದು ಬಣ್ಣಿಸಿತು. ಇದರ ಜೊತೆಗೆ ಇರಾನ್ ಪ್ಯಾಲೆಸ್ತೇನ್ನಲ್ಲಿರುವ ಹಮಾಸ್, ಲೆಬನಾನ್ನಲ್ಲಿ ಹೆಜ್ಬೊಲ್ಲಾ ಮತ್ತು ಯೆಮೆನ್ನಲ್ಲಿ ಹೌತಿಗಳಂತಹ ಪ್ರಾಕ್ಸಿಗಳನ್ನು ಘೋಷಿಸಿತು. 1983ರಲ್ಲಿ ಹೆಜ್ಬೊಲ್ಲಾ ಲೆಬನಾನ್ನಲ್ಲಿರುವ ಇಸ್ರೇಲಿ ಮಿಲಿಟರಿ ಪ್ರಧಾನ ಕಚೇರಿಯ ಮುಂದೆ ಆತ್ಮಹತ್ಯಾ ದಾಳಿ ನಡೆಸಿತು. ಈ ದಾಳಿಯು ಇಸ್ರೇಲ್ ಮತ್ತು ಪಾಶ್ಚಿಮಾತ್ಯ ದೇಶಗಳನ್ನು ಲೆಬನಾನ್ನಿಂದ ಹೊರಹೋಗುವಂತೆ ಮಾಡಿತು. 2020ರ ಡಿಸೆಂಬರ್ ತಿಂಗಳಲ್ಲಿ ಇರಾನ್ನ ಪ್ರಸ್ತುತ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಇಸ್ರೇಲ್ ಅನ್ನು ಕ್ಯಾನ್ಸರ್ ಗಡ್ಡೆ ಎಂದು ಬಣ್ಣಿಸಿದರು ಮತ್ತು ಅದನ್ನು ತೆಗೆದುಹಾಕಲೇಬೇಕೆಂದು ಕರೆ ನೀಡಿದರು. 2023ರಲ್ಲಿ ಇಸ್ರೇಲ್ ಮೇಲೆ ಹಮಾಸ್ ದಾಳಿಯೊಂದಿಗೆ ಈ ಪ್ರದೇಶದಲ್ಲಿ ಉದ್ವಿಗ್ನತೆ ಪ್ರಾರಂಭವಾಯಿತು. ಆದಾಗ್ಯೂ ಇರಾನ್ ಈ ದಾಳಿಯ ಹಿಂದೆ ಇತ್ತು ಮತ್ತು ಅದಕ್ಕೆ ಆದೇಶ ನೀಡಿತು ಎಂಬುದು ಇಸ್ರೇಲ್ನ ಪ್ರಮುಖ ಆರೋಪವಾಗಿದೆ. ಇದಲ್ಲದೆ ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳಿಂದ ದೂರದಲ್ಲಿದೆ ಎಂದು ಗುಪ್ತಚರ ವರದಿ ಮಾಡಿದ ನಂತರ ಇಸ್ರೇಲ್ ಇರಾನ್ನ ವಿರುದ್ಧ ವಾಗ್ದಾಳಿ ನಡೆಸುತ್ತಿದೆ.
ಯಾವುದೇ ಅರಬ್ ದೇಶವು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿರಬಾರದು ಎಂಬುದು ಇಸ್ರೇಲ್ನ ನೀತಿಯಾಗಿದೆ. ಇದು ತನ್ನ ಅಸ್ತಿತ್ವಕ್ಕೆ ಅಪಾಯವನ್ನುಂಟು ಮಾಡುತ್ತದೆ ಎಂದು ಅದು ನಂಬುತ್ತದೆ. ಈ ಕಾರಣದಿಂದಾಗಿ ಎರಡು ದೇಶಗಳಾದ ಇರಾನ್ ಮತ್ತು ಇಸ್ರೇಲ್ ಶತ್ರು ರಾಷ್ಟ್ರಗಳಾಗಿವೆ ಹಾಗೂ ಇವಾಗ ದೊಡ್ಡ ಪ್ರಮಾಣದಲ್ಲಿ ಯುದ್ಧವನ್ನು ಮಾಡುತ್ತಿವೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಧನ್ಯವಾದಗಳು.